ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಹುಣಸೆಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹುಣಸೆಕಾಯಿ ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಬೇಕಂತ ಹೇಳ್ತೀನಿ ಬನ್ನಿ. 1 kg ಹುಣಸೆಕಾಯಿ ತಗೊಂಡಿದ್ದೀನಿ. 200 ಗ್ರಾಮ್ ಇಲ್ಲಿ ನಾನು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. 10 ಅರಿಶಿನ ಕೊಂಬನ್ನು ನೆನೆಸಿ ತಗೊಂಡಿದ್ದೀನಿ. ಹಾಗೆ 250 ಗ್ರಾಮು ಕಲ್ಲುಪ್ಪು ತಗೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿ ಗೆಡ್ಡೆನ ಸುಲಿದು ತಗೊಂಡಿದ್ದೀನಿ. ಒಂದು 4 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. ಮೆಂತ್ಯ ಒಂದು 2 ಟೇಬಲ್ ಸ್ಪೂನ್ ನೆನೆ ಹಾಕಿ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹುಣಸೆಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಇವಾಗ ಹುಣಸೆಕಾಯಿಯಲ್ಲಿರುವ ಎಲ್ಲ ನಾರನ್ನು ಈ ರೀತಿ ತೆಗಿಬೇಕು. ನೋಡಿ, ತೀರಾ ಎಳೆದು ಇರಬಾರ್ದು, ತೀರಾ ಬಲ್ತಿದ್ದು ಇರಬಾರ್ದು. ಈ ರೀತಿ ಹುಣಸೆಕಾಯಿ ಇರಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ನಾರನ್ನು ಈ ರೀತಿ ತೆಗೆದು ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿ, ಎಲ್ಲ ನಾರನ್ನು ತೆಗೆದಿದ್ದು ಆಗಿದೆ. ನೋಡಿ, ಇಷ್ಟು ನಾರು ಬಂದಿದೆ. ಇವಾಗ ಒಂದ್ಸಾರಿ ಚೆನ್ನಾಗಿ ತೊಳಿಬೇಕು. ನೋಡಿ, ತೊಳೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದ್ಸಾರಿ ತೊಳೆದಿದ್ದು ಆದಮೇಲೆ ಇನ್ನೊಂದು ಸಾರಿ ಕ್ಲೀನ್ ನೀರಿನಲ್ಲಿ ಹಾಕಿ ನೆನೆಯಲಿಕ್ಕೆ ಇಡಬೇಕು. ಯಾಕಂದರೆ ಕುಟ್ಟಿ ತಗೊಳ್ಬೇಕು, ಅಲ್ಲಿವರೆಗೂ ನೀರಲ್ಲೇ ಇರಲಿ ಅಂತ ಹೇಳಿ. ಇವಾಗ ನೋಡಿ, ಈ ರೀತಿ ಕುಟ್ಟಿ ನಾವು ಮಿಕ್ಸರ್ನಲ್ಲಿ ಹಾಕ್ಕೊಳ್ಬೇಕು. ಡೈರೆಕ್ಟಾಗಿ ಮಿಕ್ಸರ್ನಲ್ಲಿ ಹಾಕ್ಕೊಳ್ಬಾರ್ದು. ಡೈರೆಕ್ಟಾಗಿ ಮಿಕ್ಸರ್ನಲ್ಲಿ ಹಾಕಿದರೆ ಮಿಕ್ಸರ್ ಬ್ಲೇಡ್ ಹಾಳಾಗುತ್ತೆ. ಅದಕ್ಕಾಗಿ ಈ ರೀತಿ ಕಲ್ಲಿನಲ್ಲಿ ಕುಟ್ಟಿನೇ ತಗೊಳ್ಬೇಕು. ನೋಡಿ, ಈ ರೀತಿ ಬೀಜನೆಲ್ಲ ಚೆನ್ನಾಗಿ ಕುಟ್ಟಿ ತಗೊಳ್ಬೇಕು. ಪೂರ್ತಿ ಸಣ್ಣನೂ ಕುಟ್ಟಬಾರ್ದು, ಪೂರ್ತಿ ದಪ್ಪನೂ ಇರಬಾರ್ದು. ಆ ರೀತಿ ಕುಟ್ಟಿ ತಗೊಳ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಇಷ್ಟ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ತೆಗೆದು ಇಡ್ತೀನಿ. ಅದೇ ರೀತಿ ಎಲ್ಲ ಹುಣಸೆಕಾಯಿನೂ ಕುಟ್ಟಿ ತಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಹುಣಸೆಕಾಯಿನೂ ಕುಟ್ಟಿ ತಗೊಂಡಿದ್ದು ಆಗಿದೆ. ಫ್ರೆಂಡ್ಸ್, ಇಲ್ಲಿ ನಾನು ಅರಿಶಿನ ಕೊಂಬನ್ನು ನೆನೆ ಹಾಕಿ ತಗೊಂಡಿದ್ದೆ. ಇವಾಗ ನಾನು ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ನೈಟ್ ನೆನೆ ಹಾಕಿದ್ದೆ. ನೆನೆ ಹಾಕಿದರೆ ಈ ರೀತಿ ಕುಟ್ಟಿ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಾವು ಮಿಕ್ಸರ್ನಲ್ಲಿ ಹಾಕಲಿಕ್ಕೆ ಆಗಲ್ಲ, ಬ್ಲೇಡ್ ಹಾಳಾಗುತ್ತೆ. ನೋಡಿ, ನೀವು ಅರಿಶಿನ ಕೊಂಬು ಹಾಕೋದು ಆಪ್ಷನಲ್ಲು. ಬೇಕಾದರೆ ನೀವು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಅರಿಶಿನ ಕೊಂಬು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅರಿಶಿನ ಕೊಂಬನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲ ರೆಡಿ ಇದೆ. ಇವಾಗ ಮಿಕ್ಸರ್ನಲ್ಲಿ ಹಾಕ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಹುಣಸೆಕಾಯಿ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ಹುಣಸೆಕಾಯಿ ಚಟ್ನಿ ಮಾಡಿದರೆ 1 ವರ್ಷದವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಡಬಹುದು. ಇವಾಗ ಹಸಿಮೆಣಸಿನಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತೀನಿ. ಮೆಣಸಿನಕಾಯಿ ಬೇಗ ಸಣ್ಣ ಆಗಲ್ಲ ಅಂದವರು ಮೊದಲೇ ನೀವು ಉಪ್ಪು ಮತ್ತು ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. 5 ಸ್ಪೂನು ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಅರಿಶಿನ ಕೊಂಬನ್ನು ಹಾಕ್ಕೊಳ್ತೀನಿ. ಮೆಂತೆ ಹಾಕ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಹಾಗೆ ಜೀರಿಗೆ ಹಾಕ್ಕೊಳ್ತೀನಿ. ನೀರು ಹಾಕದೆ ರುಬ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಕೊಂಡಿದ್ದು ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಫ್ರೆಂಡ್ಸ್. ಇವಾಗ ಒಂದು ಪಾತ್ರೆಗೆ ತೆಗಿತೀನಿ. ಈ ರೀತಿ ಮಾಡಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗಲ್ಲ. ಹಾಗೆ ಎಲ್ಲನೂ ಕೂಡ ಇದೇ ರೀತಿ ಮಾಡಿ ತಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ರುಬ್ಕೊಂಡಿದ್ದು ಆಗಿದೆ. ಫ್ರೆಂಡ್ಸ್, ಇದನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗಲ್ಲ. ಫ್ರೆಂಡ್ಸ್, ಹುಣಸೆಕಾಯಿ ಚಟ್ನಿ ರೆಸಿಪಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಹುಣಸೆಕಾಯಿ ಚಟ್ನಿ ಮಾಡಿದಾಗ ಒಂದೊಂದು ಬೀಜ ಇದ್ದರೆ ಅದನ್ನು ತೆಗಿಬೇಡಿ. ನೋಡಿ, ಬೀಜ ಇದೆ, ಅದು ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹುಣಸೆಕಾಯಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.